ಸ್ಮೈಲ್ ವಿ ಸುರಭಿ ಅನಿಲ್ ಕುಮಾರ್. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇವತ್ತು ನಾನು ಯಾವುದ್ರ ವಿಷಯ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಬಿಫೋರ್ ಜಾಯಿನಿಂಗ್ ಎನಿ ಅದರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ವಿ ನೀಡ್ ಟು ಸಿ 4 ಸ್ಟೆಪ್ಸ್. ಹೌದು, ಯಾವುದೇ ಬೇರೆ ಒಂದು ಕಂಪನಿಗಳನ್ನ ನೀವು ಜಾಯಿನ್ ಆಗ್ತಿದ್ದೀನಿ, ಯಾವುದಾದ್ರೂ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿನ ನೀವು ಜಾಯಿನ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಈ 4 ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಕಂಪನಿ ಒಂದು ಪ್ರೊಫೈಲ್, ಪ್ರಾಡಕ್ಟ್ ಪ್ರೊಫೈಲ್ ಹಾಗೂ ಪೇ ಔಟ್ ಸಿಸ್ಟಮ್, ಜೊತೆಗೆ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಎಸ್ ಫ್ರೆಂಡ್ಸ್, ಇದಿಷ್ಟು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ನ ಚಾಯ್ಸ್ ಮಾಡ್ಕೊಬೇಕಾಗತ್ತೆ. ಸಣ್ಣದಾಗಿ ಎಕ್ಸ್ಪ್ಲನೇಷನ್ನ ಮಾಡ್ತೀನಿ ಇವಾಗ. ಸೊ ಸಣ್ಣದಾಗಿ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೊ ಕಂಪನಿ ಒಂದು ಪ್ರೊಫೈಲ್. ಎಸ್ ಫ್ರೆಂಡ್ಸ್, ನೀವೇನಾದರೂ ಕಂಪನಿಗೆ ಜಾಯಿನ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊದಲು ಕಂಪನಿ ಒಂದು ಪ್ರೊಫೈಲ್ ಯಾವ ರೀತಿಯಾಗಿದೆ ಅಂತ ನೀವು ಚೆಕ್ ಮಾಡಲೇಬೇಕಾಗತ್ತೆ. ಕಂಪನಿ ಲೀಗಲ್ ಆಗಿ ಇದೆಯಾ, MC ಅಂಡರಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನಲ್ಲಿ ಇದು ಮೆಂಬರ್ ಆಗಿದೆಯಾ, ವರ್ಲ್ಡ್ ಫೆಡರೇಷನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನಲ್ಲಿ ಇದು ಮೆಂಬರ್ ಆಗಿದೆಯಾ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ. ಜೊತೆಗೆ ಈ ಕಂಪನಿ ಒಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಸರ್ವಿಸ್ನ ಕೊಡ್ತಾ ಇದೆ ಅಂತ ನೀವು ನೋಡಬೇಕಾಗತ್ತೆ. ಜೊತೆಗೆ ಎಷ್ಟು ಜನ ಇಲ್ಲಿ ಮೆಂಬರ್ಸ್ ಇರಬಹುದು, ಒಂದಷ್ಟು ಅಂದರೆ ಕಂಪನಿ ಒಂದು ಪ್ರಾಡಕ್ಟ್ ಎಲ್ಲರಿಗೂ ಈಸಿಯಾಗಿ ಸಿಗ್ತಾ ಇದೆಯಾ ಅಂತ ನೋಡಬೇಕು. ಮತ್ತು ಕಂಪನಿ ತನ್ನದೇ ಆದಂಥ ಒಂದು ಸಂಸ್ಥೆಗಳೇನಾದರೂ ಹೊಂದಿದೆಯಾ, ಎಷ್ಟು ವರ್ಷಗಳ ಕಾಲದಿಂದ ಇದು ಕೆಲಸನ ಮಾಡ್ಕೊಂಡು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಸರ್ವಿಸನ್ನು ಕೊಡ್ತಾ ಇದೆ, ಇದನ್ನೆಲ್ಲನೂ ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್. ಇದೆಲ್ಲವೂ ಕೂಡ ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ಒಂದು ಕಂಪನಿನ ಜಾಯಿನ್ ಆಗ್ಬೋದು. ಜೊತೆಗೆ ಕಂಪನಿ ಒಂದು ಪ್ರಾಡಕ್ಟ್, ಹೌದು, ಸೊ ಕಂಪನಿ ಕೊಡ್ತಿರುವಂಥ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ಇಂಟರ್ನ್ಯಾಷನಲ್ ಕ್ವಾಲಿಟಿಯನ್ನು ಹೊಂದಿದೆಯಾ, ಅಥವಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇದು ಕೊಡ್ತಾ ಇದೆಯಾ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ಗಳು ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಪ್ರಾಡಕ್ಟ್ಸ್ ಇಲ್ಲದೆ ಮನಿ ಮಾರ್ಜಿನ ಯಾವುದೇ ಕಾರಣಕ್ಕೂ ಅದು ಮಾಡಬಾರ್ದು. ಜೊತೆಗೆ ಎಲ್ಲ ಒಂದು ಪ್ರಾಡಕ್ಟ್ಸು ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದೆಯಾ ಅಂತ ನೀವು ನೋಡಬೇಕಾಗುತ್ತೆ. ಮತ್ತು ನೀವು ಆನ್ಲೈನಲ್ಲಿ ಈಗ ಆರ್ಡರ್ ಮಾಡ್ತು ಅಂದ ತಕ್ಷಣ ಒಂದು ಈಸಿಯಾಗಿ ಸಿಗ್ತಾ ಇದೆಯಾ ಅಂತ ನೋಡ್ಬೋದು. ಮಾಡಿದೆಯಾ, DPಗಳು ಇರಬೇಕು, ಆವಾಗ ನೀವು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಪ್ರಾಡಕ್ಟ್ಸ್ಗಳು ರಿಸಲ್ಟ್ ಓರಿಯೆಂಟೆಡ್ ಆಗಿದೆಯಾ ಅಂತಲೂ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಕೆಲವು ಪ್ರಾಡಕ್ಟ್ಸ್ಗಳನ್ನ ಬಿಡೋದೊಂದೇ ಅಲ್ಲ, ಅದರಲ್ಲಿ ಕ್ವಾಲಿಟಿನ ಅದು ಮೇಂಟೈನ್ ಮಾಡಬೇಕು, ಜೊತೆಗೆ ಅದ್ರ ಒಂದು ಯೂಸ್ ಆಗಬೇಕು. ಆ ಪ್ರಾಡಕ್ಟ್ ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಅದು ಜನಗಳಿಗೆ ಯೂಸ್ ಆಗ್ತಿದೆಯಾ ಅಂತಲೂ ಕೂಡ ನೋಡ್ಬೋದು. ಈ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ಜಾಯಿನ್ ಆಗೋದು ಉತ್ತಮ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಕಂಪನಿ ಒಂದು ಪೇ ಔಟ್ ಸಿಸ್ಟಮ್. ಎಸ್, ಕೆಲವು ಕಂಪನಿಗಳು ಏನು ಮಾಡಿಬಿಡ್ತಾವಪ್ಪ ಅಂತ ಅಂದರೆ ಬ್ಯಾಲೆನ್ಸ್ ಮಾಡೋದಿಲ್ಲ. ಕೆಲವು ಸಲ ಕಸ್ಟಮರ್ಗೆ ಪೇ ಔಟ್ನ ಜಾಸ್ತಿ ಕೊಟ್ಟು ಕೂಡ ಕಂಪನಿ ಮುಚ್ಚೋಗುವಂಥ ಸಾಧ್ಯತೆ ಇರುತ್ತೆ. ಕೆಲವು ಸಲ ಕಮ್ಮಿ ಕೊಟ್ಟು ಕೂಡ ಕಂಪನಿ ಮುಚ್ಚೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಲೆನ್ಸ್ ಮಾಡಬೇಕು. ಅಟ್ಲೀಸ್ಟ್ ಕಂಪನಿ 30 to 40% ಅಷ್ಟು, ಅಂದರೆ 30 to 40% ಅಷ್ಟಾದರೂ ಕಂಪನಿ ಪೇ ಔಟನ್ನು ಕಸ್ಟಮರ್ಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಕೊಡೋದ್ರಿಂದ ಬ್ಯಾಲೆನ್ಸ್ಡ್ ಆಗಿ ಅವರು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಕಂಪನಿ ಒಂದು ಕ್ಯಾಶ್ ಮುಖಾಂತರ ಅಥವಾ ಗಿಫ್ಟ್ಗಳ ಮುಖಾಂತರ ಅಥವಾ ಕಾರ್ ಆಫರ್ ಅಥವಾ ಟ್ರಿಪ್ ಆಫರ್, ಈ ಥರ ಒಂದು ಆಫರ್ಗಳನ್ನ ಕೊಡ್ತಾ ಅಂದರೆ ನಮ್ಮನ್ನು ಇಂಪ್ರೆಸ್ ಮಾಡೋ ಥರ ಇರಬೇಕು. ಅದು ಇದು ಯಾವುದು ಕೂಡ ಇಲ್ಲ ಅಂತಂದರೆ ಕಂಪ್ನಿನ ಜಾಯಿನ್ ಆಗೋದು ಉತ್ತಮ ಅಲ್ಲ ಫ್ರೆಂಡ್ಸ್. ಜೊತೆಗೆ ಒಂದು ತತ್ವಗಳನ್ನ ಕೂಡ ಅದು ಹೊಂದಿರಬೇಕು. ಸೊ ಯಾವ ಥರ ತತ್ವ ಅಂದರೆ ಒಂದು ಫಿಲಾಸಫಿ ಯಾವ ಥರ ಇರಬೇಕಪ್ಪ ಅಂತ ಹೇಳಿದ್ರೆ, ರೋಗಮುಕ್ತ ದೇಶವನ್ನಾಗಿ ಮಾಡ್ತೀನಿ, ಅಥವಾ ಮಹಿಳೆಯರ ಒಂದು ಬೆಳವಣಿಗೆ ಅಂತ ಆಗಿರ್ಬೋದು, ಅಥವಾ ನಿರುದ್ಯೋಗನ ಕಮ್ಮಿ ಮಾಡ್ಬೋದು. ಈ ಥರವಾದಂಥ ಒಂದು ತತ್ವನ ಇಟ್ಕೊಂಡು ಬಂದಿದ್ದರೆ ನೀವು ಖಂಡಿತವಾಗಿ ಅದನ್ನು ಜಾಯಿನ್ ಆದರೆ ಉತ್ತಮ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕಂಪನಿ ಒಂದು ಪೇ ಔಟ್ ಸಿಸ್ಟಮ್ ಆಗಿರುತ್ತೆ. ಕ್ಯಾಶ್ ಬ್ಯಾಕ್ನ ಕೊಡಬೇಕು ಫ್ರೆಂಡ್ಸ್, ಅಂದರೆ ಕ್ಯಾಶ್ ಬ್ಯಾಕ್ಗಳನ್ನ ಕೊಡುವಂಥದ್ದು ಇದೆಲ್ಲನೂ ಕೂಡ ಕಂಪ್ನಿ ಮಾಡ್ತಾ ಇದೆ ಅಂದರೆ 100% ನೀವು ಜಾಯಿನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಹೌದು, ಎಜುಕೇಷನ್ ಮತ್ತು ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೌದು, ಯಾವುದೇ ಒಂದು ಕಂಪನಿ ಪ್ರಾಡಕ್ಟನ್ನು ಬಿಡ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾಲೆಡ್ಜೇ ಇರಬೇಕು ನಮಗೆ, ಹೌದಲ್ವಾ? ಸೊ ನಾಲೆಡ್ಜ್ ಇದ್ದರೆ ಮಾತ್ರ ನಾವು ಅದನ್ನು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ವಿತೌಟ್ ನಾಲೆಡ್ಜ್ ನಾವು ಅದನ್ನು ಪ್ರಾಡಕ್ಟನ್ನು ಸಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕಂಪನಿ ಬಿಡ್ತಿರುವಂಥ ಒಂದು ಪ್ರಾಡಕ್ಟ್ಗೆ ನಾವು ಅದ್ರ ಬಗ್ಗೆ ನಾಲೆಡ್ಜ್ ತಗೋಬೇಕು ಅಂತ ಹೇಳಿದ್ರೆ ಆ ಕಂಪನಿ ತನ್ನದೇ ಆದಂಥ ಒಂದು ವೆಬ್ಸೈಟ್ಗಳನ್ನ ಹೊಂದಿರಬೇಕು ಫ್ರೆಂಡ್ಸ್. ಜೊತೆಗೆ ಟ್ರೈನಿಂಗ್ ಕ್ಲಾಸ್ಗಳನ್ನ ಕೊಡಬೇಕು, ಲೈವ್ ಡೆಮೋಸ್ಗಳನ್ನ ಮಾಡಬೇಕು. ಆ ಜೊತೆಗೆ ಪ್ರಾಡಕ್ಟ್ ಒಂದು ನಾಲೆಡ್ಜನ್ನು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಕಂಪನಿ ನಮಗೆ ಮಾಡ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಕ್ಲಾಸ್ ರೂಮ್ಸ್ಗಳನ್ನ ಕಂಡಕ್ಟ್ ಮಾಡೋದು, ಮತ್ತು ಈವೆಂಟ್ ಆರ್ಗನೈಸೇಷನ್ ಮಾಡಬೇಕು. ಆವಾಗ ಅಲ್ಲಿ ಲೀಡರ್ಸ್ಗಳನ್ನ
ಯಾರು ಲೀಡರ್ಸ್ ಆಗಿರ್ತಾರೆ ಅವ್ರಿಗೊಂದು ಒಳ್ಳೆ ರೆಕಗ್ನೈಸೇಷನ್ ಕೊಟ್ಟಾಗ ನಮಗೆ ಮತ್ತಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಎಜುಕೇಷನ್ನು ತನ್ನದೇ ಆದಂಥ ವೆಬ್ಸೈಟು, ಟ್ರೈನಿಂಗು ಇದೆಲ್ಲನೂ ಕೊಡ್ತಾ ಇದೆ ಅಂದರೆ ಮಾತ್ರ ನೀವು ಜಾಯ್ನ್ ಆಗಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಆ ಥರ ಯಾವುದೂ ಕೂಡ ನಡೀತಿಲ್ಲ ಅಂತಂದರೆ ಖಂಡಿತವಾಗಿಯೂ ಅಂಥ ಒಂದು ಕಂಪನಿಗಳಿಗೆ ನೀವು ಜಾಯ್ನ್ ಆಗೋದು ಉತ್ತಮ ಅಲ್ಲ ಅಂತ ಹೇಳ್ತೀನಿ. ಸೊ ಇದಿಷ್ಟು ಒಂದು ಕಂಪನಿಗೆ ಜಾಯ್ನ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಇದಿಷ್ಟು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಈ ಒಂದು ಟಾಪಿಕ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಅಥವಾ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಒತ್ತಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಖಂಡಿತವಾಗಿಯೂ ಮರಿಬೇಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಮೈಲ್ ವಿತ್ ರವಿ ಅನಿಲ್ ಕುಮಾರ್. ನಮಸ್ಕಾರಗಳು.